ಡಿಸಿ ಸಿಇಒಗಳ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ, ಗೊಬ್ಬರ, ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರದು. ಎಲ್ಲ ಕಡೆ ನಿನ್ನೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ನಾನು ಇವತ್ತು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರು, ಕಮಿಷನರ್ಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ. ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, 3 ತಿಂಗಳವರೆಗೂ ಇರುತ್ತೆ. 3 ತಿಂಗಳವರೆಗೂ ಇರುತ್ತೆ. ಅದಕ್ಕೆ ಜನರಿಗೆ, ರೈತರಿಗೆ ಎಲ್ಲಿ ಮುಗಿದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿದ್ದೀವಿ. ಎಷ್ಟು ಬೇಡಿಕೆ ಇದೆ, ಎಷ್ಟು ದಾಸ್ತಾನಿದೆ, ಎಷ್ಟು ತಿಂಗಳೊಳಗೆ ಆಗುತ್ತೆ, ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗಬೇಕು ರೈತರಿಗೆ. ಯಾಕಂತಂದ್ರೆ ಒಂದೇ ಸಾರಿ ಈಗ ಹಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ, ಬೇಡಿಕೆಗಿಂತ ಜಾಸ್ತಿ ದಾಸ್ತಾನು ಇದ್ರೂ ಕೂಡ ಅಲ್ಲಿ ನುಗ್ಗಲಾಗ್ಬಿಟ್ಟವೆ. ಆ ಥರದ್ದು ಪರಿಸ್ಥಿತಿ ಎಲ್ಲೂ ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ ಹೇಳ್ತಕ್ಕಂಥ ಕೆಲಸವನ್ನ ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಇನ್ನೇನು ಹೇಳೋದು ಕೃಷ್ಣ? ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ. ಎಲ್ಲ ಕಡೆ ಬಿತ್ತನೆ ಸುಮಾರು 80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಆಗ್ತದೆ. ಪೂರ್ವ ಮುಂಗಾರು ಮುಗಿದಿದೆ. ಇನ್ನೇನು ಮುಗಿತಾ ಬಂತು. ಈ ತಿಂಗಳು ಕೊನೆ ಜೂನಿಂದ ಮುಂಗಾರು ಶುರುವಾಗುತ್ತೆ. 17ನೇ ತಾರೀಕಿನವರೆಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು. ಮೇ 17ನೇ ತಾರೀಕಿನವರೆಗೆ, ಮೇ ಕೊನೆಯವರೆಗೂ ಕೂಡ ಪ್ರೀ ಮಾನ್ಸೂನ್ ಬಿತ್ತನೆ ಶುರುವಾಗುತ್ತೆ. ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ. ಅದನ್ನು ಎದುರಿಸಲಿಕ್ಕೆ ಎಲ್ಲ ಡಿಸಿಗಳು ತಯಾರಾಗಬೇಕು, ಸಿಇಒಗಳು ತಯಾರಾಗಿರಬೇಕು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯನ್ನು ನೋಡ್ಕೋಬೇಕು. ಜೊತೆಗೆ ಇನ್ನೊಂದು ಡಿಸಿಗಳ ಹತ್ರ ಸುಮಾರು 826 ಕೋಟಿ ರೂಪಾಯಿ ಹಣ ಇದೆ. 820 ತಹಸೀಲ್ದಾರ್ಗಳು ಮತ್ತು ಡಿಸಿಗಳ ಬಳಿ 826 ಕೋಟಿ ರೂಪಾಯಿ ಇದೆ. ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ. ನಾನು ಅಗತ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ಕೂಡ ಅನಿವಾರ್ಯ ಆದಾಗ ಮಾತ್ರ ತೋಡಿಸ್ಬೇಕು ಅಂತ ಇದ್ದು, ಅದಕ್ಕೂ ಕೂಡ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರದು, ಮೇವಿಗೆ ತೊಂದರೆ ಆಗಬಾರದು. ಟ್ಯಾಂಕರ್ ಮೂಲಕ ಕೊಡಲಿಕ್ಕಾದ್ರೆ ಟ್ಯಾಂಕರ್ ಮೂಲಕ ಕೊಡಬೇಕು. ಖಾಸಗಿಯವರು ಬೋರ್ವೆಲ್ಗಳನ್ನು ತಗೊಳ್ಳಬೇಕಾದ್ರೆ ಖಾಸಗಿ ಬೋರ್ವೆಲ್ಗಳನ್ನು ತಗೋಬೇಕು. ಅನಿವಾರ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ತೋಡಿಸ್ತಕ್ಕಂಥದನ್ನ ಮಾಡಬೇಕು. ಸೊ ಇವೆಲ್ಲ ಸೂಚನೆಗಳನ್ನು ಕೂಡ ಜಿಲ್ಲಾಧಿಕಾರಿ, ರೈನ್ ಬಿದ್ದು ಡ್ಯಾಮೇಜ್ ಆದರೆ ಮುನ್ನೆಚ್ಚರಿಕೆ ಕ್ರಮ. ಪ್ರತಿ ವರ್ಷ ಏನು ರೈನ್ ಬಿದ್ದು ಡ್ಯಾಮೇಜ್ ಆಗುತ್ತೆ ಅದನ್ನ ಪ್ರಿಕಾಷನರಿ ತಗೊಳ್ಳಿ ಅಂತ ಎಲ್ಲ ಡಿಸಿ. ಆಮೇಲೆ ಹವಾಮಾನ ಇಲಾಖೆಯವರು ಜೊತೆ ಸಂಪರ್ಕ ಇರಬೇಕು ಅಂತ ಹೇಳಿದ್ವಿ. ಡಿಸಿಗಳ ಜೊತೆ ಹವಾಮಾನ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದು ಅವ್ರೇನು ಮುನ್ಸೂಚನೆ ಕೊಡ್ತಾರೆ ಅದರಂತೆ ನಡ್ಕೋಬೇಕು. ಪ್ರತಿ ವರ್ಷ ಹಿಂದೆ ಆಗಿರೋ ಡ್ಯಾಮೇಜ್ ಶಿಫ್ಟ್ ಮಾಡೋದಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇತರ ಅಧಿಕಾರಿಗಳಿಗೆ
ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವೆಲ್ಲ ಬಹುಶಃ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದ್ದೀವಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರರು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತಕ್ಕಂಥದ್ದು ಮಾಡಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಬೆನ್ನು ತಟ್ಟತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಸರ್, ಈಗ ಸಾಲಕ್ಕೆ ಸಂಬಂಧಪಟ್ಟಂತೆ ಈಗ ಬಿತ್ತನೆ ಆರಂಭವಾಗಿದೆ ಅಂತ ಹೇಳಿದ್ರಿ. ಸಾಲಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಸಾಲನ ಕೆಲವು ಕಟ್ಟಿದ್ದಾರೆ, ಕೆಲವು ಕಟ್ಟಿಲ್ಲ. ಹೊಸ ಸಾಲ ಕೊಡೋ ಬಗ್ಗೆ ಇಲ್ಲ, ಅದು ಹೇಳಿದ್ದೀನಿ. ಹೊಸ ಸಾಲನೂ ಕೂಡ ಜಿಲ್ಲಾಧಿಕಾರಿ ಬ್ಯಾಂಕ್ಗಳ ಸಮಿತಿ ಅಧ್ಯಕ್ಷರಿರ್ತಾರೆ. ಎಲ್ಲ ಬ್ಯಾಂಕ್ನವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಮತ್ತು ಡೆವಲಪ್ಮೆಂಟ್ ಕಮಿಷನರ್ಗೂ ಕೂಡ ಹೇಳಿದ್ದೀನಿ. ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷರಿರ್ತಾರೆ. ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಿರ್ತಾರೆ. ಅವರೆಲ್ಲರೂ ಕೂಡ ಸಕಾಲಕ್ಕೆ ಸಾಲ ಸಿಕ್ಕಬೇಕು, ಆ ಥರ ನೋಡ್ಕೋಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ. ನೋಡ್ತಾ ಇರಿ TV5 ಕನ್ನಡ. ಇದು ವಾಸ್ತವದ ಪ್ರತಿರೂಪ.